ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾನಿಪುರಿಗೆ ಮಾಡುವಂಥ ಪೂರಿ ರೆಸಿಪಿನ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದು ಮಸಾಲೆ ಪೂರಿಗಾಗಿರ್ಬೋದು, ಚಾಟ್ಸ್ಗಳಿಗೆ ಬೇಕಾಗುವಂಥ ಪೂರಿನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲಿಗೆ ಈ ಪೂರಿನ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಸಣ್ಣ ರವೆನ ತೊಗೋಬೇಕು. ಇದು ಚಿರೋಟಿ ರವೆ ಅಂತ ಏನಂತೀವಿ, ಆ ರವೆನ ತೊಗೋಬೇಕು. ಇದಕ್ಕೆ 4 ಸ್ಪೂನಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಇದಕ್ಕೆ ಬೇಕು ಅಂತಂದ್ರೆ ನಾವು ಗೋಧಿ ಹಿಟ್ಟನ್ನು ಕೂಡ ಬಳಸಿ ಮಾಡ್ಕೋಬೋದು. ನಾನು ಇಲ್ಲಿ ಮೈದಾ ಹಿಟ್ಟನ್ನು ಬಳಸತ್ತೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಹಾಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ಸ್ಮೂತಾಗಿ ಇದನ್ನು ನಾವು ಕಲಿಸ್ಕೋಬೇಕು. ಇದನ್ನು ನಾವು ಎಷ್ಟು ಹೊತ್ತು ನಾದ್ತೀವಿ ಅಷ್ಟು ಚೆನ್ನಾಗಿ ಪೂರಿ ಬರ್ತದೆ. ಏಕೆಂದರೆ ಇದರೊಳಗೆ ಹಾಕಿರುವಂಥ ರವೆ ಸ್ವಲ್ಪ ಜಾಸ್ತಿ ನೀರನ್ನು ಹಿಡ್ಕೊಳ್ಳೋದ್ರಿಂದ ಇದು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ಚೆನ್ನಾಗಿ ನಾವು ಎಷ್ಟು ಕಲಿಸ್ತೀವಿ ಅಷ್ಟು ಚೆನ್ನಾಗಿದು ಅಟ್ಲೀಸ್ಟ್ ಹಿಟ್ಟನ್ನ ಒಂದು 15 ನಿಮಿಷ ಆದರೂ ಈ ರೀತಿ ಚೆನ್ನಾಗಿ ನಾವು ನಾದ್ಕೋಬೇಕಾಗ್ತೈತಿ. ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತೈತಿ. ಇದರಿಂದ ನಾವು ಮಾಡುವಂಥ ಪಾನಿಪುರಿನೂ ಕೂಡ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆಗ್ತಾವೆ. ಇದಕ್ಕೆ ಮೇಲೆ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಟ್ಲೀಸ್ಟ್ ನಾವು ಇದನ್ನು ಹಾಫ್ ಆನ್ ಅವರ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ಯಾಕಂದರೆ ರವೆ ಚೆನ್ನಾಗಿ ನೆನೆಬೇಕು. ಅದಕ್ಕೋಸ್ಕರ ಇದನ್ನು ನಾವು ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೋಬೇಕು. ಇವಾಗ ಹಾಫ್ ಆನ್ ಅವರ್ ಆದಮೇಲೆ ಹಿಟ್ಟು ಚೆನ್ನಾಗಿ ನೆನೆದಿರ್ತೈತಿ. ಈ ರೀತಿ ಒಂದು ಸತಿ ಚೆನ್ನಾಗಿ ಹಿಟ್ಟನ್ನ ಮೆದ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಎಷ್ಟು ತೊಗೋತೀವಿ ಅಷ್ಟು ಉಳ್ಳೆನ ಮಾಡಿಕೊಂಡು ಇದನ್ನು ನಾವು ಬೇಕು ಅಂತಂದರೆ ಯಾವ ಚಪಾತಿ ಥರನ ಲಟ್ಟಿಸ್ಕೊಂಡು ಸಣ್ಣದಾಗಿ ಪೂರಿಗಳನ್ನ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಈ ರೀತಿನ ಸಣ್ಣದಾಗಿನ ಉಳ್ಳೆನ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನಾವು ಪೂರಿಗೆ ಯಾವ ರೀತಿ ಸಣ್ಣದಾಗಿ ಉಳ್ಳೆನ ಮಾಡ್ಕೋತೀವಿ ಅದಕ್ಕಿಂತನೂ ಕೂಡ ಇದಕ್ಕೆ ಸಣ್ಣದಾಗಿನೇ ಇರಬೇಕು. ಈ ರೀತಿ ನಾವು ಕಟ್ ಮಾಡೋದ್ರಿಂದ ಎಲ್ಲನೂ ಒಂದೇ ಸೈಜ್ ಒಳಗನ ಬರ್ತೈತಿ. ಈ ರೀತಿನೂ ಕಟ್ ಮಾಡ್ಬೋದು. ಇದು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ಆ ಸೈಜ್ ಒಳಗೆ ನೀವು ಮಾಡ್ಕೋಬೋದು ಪೂರಿನ. ಇದೇ ರೀತಿ ಎಲ್ಲ ನಾವು ಉಳ್ಳೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಮೇಲೆ ಸ್ವಲ್ಪ ಹಿಟ್ಟನ್ನ ಹಚ್ಚಿ ನಾವು ಪೂರಿನ ಲಟ್ಟಿಸ್ಕೋಬೇಕು. ಪೂರಿ ಜಾಸ್ತಿ ತೆಳುವಾಗೂ ಇರಬಾರ್ದು ಅಥವಾ ಜಾಸ್ತಿ ದಿಪ್ಪಾಗಿಯೂ ಇರಬಾರ್ದು. ಈಗ ಇದೇ ರೀತಿ ಎಲ್ಲ ಪೂರಿಗಳನ್ನು ನಾವು ಈ ರೀತಿ ಮಾಡಿ ಇಟ್ಕೋಬೇಕು. ಇವಾಗ ನಾವು ಪೂರಿನ ಕರಿಯೋದಕ್ಕೆ ಆಯಿಲನ್ನು ಬಿಸಿ ಮಾಡ್ಕೋಬೇಕು. ಆಯಿಲ್ ಕಾದ ನಂತರ ನಾವು ಪೂರಿನ ಕರಿಯುವಾಗ ಹೈ ಫ್ಲೇಮ್ ಒಳಗನ ಪೂರಿನ ಹಾಕಿ ಆಮೇಲೆ ಮೀಡಿಯಮ್ ಫ್ಲೇಮ್ ಒಳಗನ ಇಟ್ಟು ಚೆನ್ನಾಗಿ ಇದನ್ನು ಕರ್ಕೋಬೇಕು. ಪೂರಿನ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಕರಿಯುವಾಗನ ಕ್ರಿಸ್ಪಿಯಾಗಿ ಸೌಂಡ್ ಬರ್ತೈತಿ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಅದು ಅಷ್ಟು ಕ್ರಿಸ್ಪಿನೆಸ್ ಇರೋದಿಲ್ಲ. ನಾವು ಪೂರಿನ ಎಣ್ಣೆ ಒಳಗೆ ಹಾಕುವಾಗ ಅದು ಹೈ ಫ್ಲೇಮ್ ಒಳಗೆ ಹಾಕಬೇಕು. ಆಮೇಲೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಈ ರೀತಿ ಸೌಂಡನ್ನ ಕೇಳ್ಬೋದು. ಈ ರೀತಿ ಪೂರಿನ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಪಾನಿಪುರಿನ ಈಸಿಯಾಗಿ ಮನೆಯಲ್ಲಿನ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ಪಾನಿಪುರಿ ಆಗಿರ್ಬೋದು, ಮಸಾಲೆ ಪೂರಿಗಾಗಿರ್ಬೋದು, ಎಲ್ಲ ಚಾಟ್ಗಳಿಗೂ ಈ ರೀತಿ ಈಸಿಯಾಗಿ ನಾವು ಪೂರಿನ ಮನೆಯಲ್ಲಿನ ಮಾಡ್ಕೋಬೋದು. ನೀವು ಪೂರಿದು ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಅಂತ. ಪೂರಿನ ಈಸಿಯಾಗಿ ಸಿಂಪಲ್ಲಾಗಿ ಮನೆಯೊಳಗೆ ನೀವು ಕೂಡ ಟ್ರೈ ಮಾಡಿರಿ. ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೋಪ್ ಈ ಒಂದು ಪೂರಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.